ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಸುತ್ತೆ ಎಲ್ಲರೂ. ಓಕೆ, ಕಮಿಂಗ್ ಟು ದ ಪಾಯಿಂಟ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ವಿಡಿಯೋ ಮಾಡಬೇಕಂತ. ಸೊ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೀವು ಹಿಂಗೆ ಸಪೋರ್ಟ್ ಮಾಡಿದರೆ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ಮಾರ್ನಿಂಗ್ ಎದ್ದಾಗಿಂದ ಪಾಪು ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ, ಅವಳು ಮಕ್ಕೊಂಡಾಗ ಅಷ್ಟೇ ಕೆಲಸ ಮಾಡಬೇಕು. ಫುಲ್ ಡೇ ಅವಳ ಜೊತೆನೇ ಆಗಿಬಿಡುತ್ತೆ. ನಮಗೆ ಅಂತ ಟೈಮ್ ಸಿಗೋದು ಇಲ್ಲ. ಏನು ಮಾಡಬೇಕು, ಇನ್ನೂ ಸಣ್ಣೋಳಿದ್ದಾಳಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಿರೋದೇ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ಮದುವೆನೂ ಆಯಿತು, ಮಗುನೂ ಆಯಿತು. ಟೈಮೇ ಸಿಗ್ತಿರಲಿಲ್ಲ. ಆ್ಯಕ್ಚುಲಿ ಇವಾಗ ಟೈಮ್ ನಾನು ಹುಡುಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೇನ್ಲಿ ನಾನು ರಾತ್ರಿ ಮಲಗೋದು 2 ಗಂಟೆ, ಮಾರ್ನಿಂಗ್ ಏಳೋದು ಒಂದು 7. ಈ ಯೂಟ್ಯೂಬ್ ಜರ್ನಿಯಲ್ಲಿ ನಿದ್ದೆ ಬೇಡ, ಏನು ಬೇಡ. ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಲೈಫ್. ನನಗೆ ಏನಾದರೂ ಮಾಡಬೇಕು ಅಂತ ಆಸೆ. ಅದಕ್ಕೆ ಏನು ಮಾಡೋದು, ಸಣ್ಣ ಪಾಪನ ಕರ್ಕೊಂಡು ಎಲ್ಲೂ ಹೋಗೋಕ್ಕಂತ ಆಗಲ್ಲ. ಸೊ ಐ ಲಾಸ್ಟ್ ಮೈ ಸೆಲ್ಫ್ ಸಮ್ವೇರ್, ಅದು ಗೊತ್ತಿಲ್ಲ. ಈ ಸಣ್ಣ ಮಕ್ಕಳಂದರೆ ಹಿಂಗೆ ಅನ್ಸುತ್ತಪ್ಪ. ಎಷ್ಟು ಕೀಟ್ಲೆ ಕೊಡ್ತಾರೆ ಅಂದರೆ ಅಯ್ಯೋ ಹೇಳೋಕ್ಕಾಗಲ್ಲ. ಅವ್ರನ್ನ ಫುಲ್ ಒಂದು 4-5 ಜನ ಇದ್ದರೂ ಇಟ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಾಟ ಕೊಡ್ತಾರೆ. ನನ್ನ ಮಗಳಂತೂ ಹೇಳಬಾರ್ದು. ಇವಾಗ ಜಸ್ಟು ಅವಳಿಗೇನಾದರೂ, ಅವಳು ನನ್ನ ಹತ್ರ ಕುತ್ಕೊಂಡ್ರೆ ಅಷ್ಟೇ ಸ್ವಲ್ಪ ಏನೋ ಆಡ್ತಾಳೆ. ಇನ್ ಕೇಸ್ ನಾನು ಆ ಸೈಡ್ ಈ ಸೈಡ್ ಹೋಗ್ಬಿಟ್ರೆ ಮುಗೀತು, ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ನಾನು ತರಕಾರಿ ಏನಿದ್ರು ಅವಳ ಹತ್ರ ಕುಂದರ್ಸ್ಕೊಂಡು ಅಲ್ಲೇ ಎಲ್ಲ ಕಟ್ ಮಾಡೋದು. ಏನಿದ್ರು ಇನ್ ಕೇಸ್ ಅಡುಗೆ ಮನೆಗೆ ಹೋದರೆ, ಅಡುಗೆ ಮನೇಲಂತೂ ಅಡುಗೆ ಮಾಡೋಕ್ಕೆ ಬಿಡಲ್ಲ ಬಿಡಿ. ಸೊ ಅವಳು ಏನಿದ್ರು ಪ್ರಿಪ್ರೇಷನ್, ಬಿಫೋರ್ ಲಂಚ್ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಏನೇನು ಬೇಕೆಲ್ಲ ಅವಳ ಜೊತೆ ಮಾಡ್ಕೊತೀನಿ. ಅವಳು ಮಕ್ಕೊಂಡ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಆ ಟ್ರೈಪಾಡ್ನಂತೂ ಎಷ್ಟು ಸರಿ ಬೀಳ್ಸವಳೆ ಅಂದರೆ, ನಿನ್ನೆ ಅಂತೂ ಮುರಿದಾಕ್ಬಿಟ್ಟವಳೆ ಅದನ್ನು. ಏನು ಮಾಡೋದು ಇವಳ ಸಲುವಾಗಿ ನಾನು? ಅಯ್ಯೋ ಹೇಳೋಕ್ಕೆ ಆಗಲ್ಲಪ್ಪ, ನಿಮ್ಮ ಮಕ್ಕಳು ಎಷ್ಟು ಕಾಟ ಕೊಡ್ತಾರೆ. ಆದರೂ ಕ್ಯೂಟಿ ಅದೆಷ್ಟು ಕಾಟ ಕೊಟ್ಟರು ಅಮ್ಮಾರಂತೂ ಅವ್ರನ್ನ ಬಿಡಲ್ಲ ಬಿಡ್ರಿ. ನನಗಂತೂ ಅವಳು ಎಷ್ಟೇ ಕಾಟ ಕೊಟ್ಟರು ಹೊಡೆಯೋದು ನೋಡ್ಬೇಕು ನೀವಿನ್ನು. ಹೊಡಿತಾಳೆ, ಏನು ಮಾಡೋಕ್ಕಾಗಲ್ಲ. ಆದರೂ ಅವಳು ಆಟ ಆಡ್ಸೋದು, ಅವ್ರ ಜೊತೆ ಆಟ ಆಡೋದು ನನಗಿಷ್ಟ. ಯಾಕಂದರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫುಲ್ ಇಷ್ಟ ಆಗುತ್ತೆ ನನಗೆ. ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ, ಪೂಜೆ ಮಾಡ್ತೀನಿ, ಆಲ್ಮೋಸ್ಟ್ ಎವ್ರಿಥಿಂಗ್. ಯಾಕಂದರೆ ನಾವು ಇರೋದೇ 3 ಜನ. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗ್ತಾರೆ, ನಾನು ನನ್ನ ಮಗು ಇಬ್ಬರೇ. ಏನು ಮಾಡೋದು, ಯಾರಂತೂ ಇಲ್ಲ ಇಲ್ಲಿ. ಫಸ್ಟೇ ಸಿಟಿಯೊಳಗೆ ಯಾರು ಇರ್ತಾರೆ? ಒಬ್ಬರು ಮನೆಗೆ ಇನ್ನೊಬ್ರು ಹೋಗಲ್ಲ. ಹಳ್ಳಿಲಾದರೆ ಊರು ತುಂಬ ಸುತ್ತಾಡಿಕೊಂಡು ಮಾತಾಡಿಕೊಂಡು ಬರ್ಬೋದು. ಇಲ್ಲೆಲ್ಲ ಹೋಗ್ತೀರಾ, ಮನೆಯಲ್ಲೇ ಇರಬೇಕು. ಸೊ ಅದಕ್ಕೆ ನನ್ನ ಮಗಳನ್ನೇ ನಾನು ಬೆಸ್ಟಿ ಮಾಡ್ಕೊಂಡ್ಬಿಟ್ಟೇನಿ. ಫ್ರೆಂಡ್ಸ್ಗಂತೂ ಕಾಲ್ ಮಾಡಲ್ಲ, ಎಲ್ಲಿಗೂ ಟ್ರಿಪ್ಗಂತೂ ಹೋಗಲ್ಲ. ಏನು ಮಾಡಬೇಕು? ನಾನಂತೂ ಕಾಲೇಜಲ್ಲಿದ್ದಾಗ ಫುಲ್ ಎಂಜಾಯ್ ಮಾಡ್ತಿದ್ದೆ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು. ಮದುವೆ ಆದಮೇಲೆ ನನ್ನ ವೇಟ್ ಹೆಂಗೆ ಗೇನ್ ಆಯಿತು, ಹಂಗೆ ನನ್ನ ಫ್ರೀಡಮ್ಮು ಗಾನ್ ಆಯಿತು. ಅದೆಲ್ಲ ಹೋಗೈತೆ ನನಗೂ ಗೊತ್ತಿಲ್ಲ. ಸೊ ಯೂಟ್ಯೂಬಿಂದನಾದರೂ ಆ ಎಂಜಾಯ್ಮೆಂಟ್ ಸಿಗ್ಬೋದು ಅಂತ ನಾನು ಯೂಟ್ಯೂಬ್ ಮಾಡೋದು. ನನಗೂ ಅನಿಸುತ್ತೆ, ಎಷ್ಟು ಓದಿದ್ರೇನು, ಏನು ಮಾಡಿದ್ರೇನು, ಅಯ್ಯೋ ಈ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ತಪ್ಪಲ್ಲೇನಪ್ಪ. ಅದು ಬೇರೆ, ಈ ಮಕ್ಕಳನ್ನ ಇಟ್ಕೊಂಡು ಇವ್ರಿಗೆ ಆಡಿಸ್ಕೊಂಡು ಅಡುಗೆ ಒಂದು ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು.
ಆ ಎನರ್ಜಿ ಎಲ್ಲಿಂದ ತರೋದು ನೋಡಿ. ಅಡುಗೆ ಮನೆಗೆ ಬಂದರೂ ಬಿಡಲ್ಲ ಅವಳು, ಎಷ್ಟು ಕಾಡಿಸ್ತಾಳೆ ಅಂದರೆ. ಆದರೆ ಇದೊಂದು ಪಾರ್ಟ್ ನಂಗೆ ಇಷ್ಟ. ಅವಳು ಎಷ್ಟು ಅಂದರೆ ಎಷ್ಟು ಎಂಜಾಯ್ ಮಾಡ್ತಾ ಅಂದ್ರೆ ನನ್ನ ಜೊತೆ, ನಾನಿದ್ರೆ ಫುಲ್ ಆಡೋದು. ನೋಡಿ, ನಾನು ನನಗೆ ಮುತ್ತು ಕೊಡು ಅಂದರೆ ಕೊಡಲಿಲ್ಲ. ಆದರೆ ವೀಡಿಯೋ ಆನ್ ಮಾಡಿದರೆ ಅವಳು ಏನು ಮಾಡೋದಿಲ್ಲ ಜಾಸ್ತಿ. ಇನ್ ಕೇಸ್ ಈಗ ನಾವೇನಾದರೂ ಕ್ಯಾಮ್ರಾ ಸೆಟ್ ಮಾಡ್ತಿದ್ದೀವಿ ಅಂದರೆ ಅವಳಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಮುಗೀತು, ಆ ಟ್ರೈಪಾಡ್ ಎತ್ತಾಕೋದು, ಫೋನ್ ಎತ್ತಾಕೋದು ಮಾಡಿಬಿಡ್ತಾಳೆ. ಹಂಗೆ ಫೋನ್ ನೋಡಬಾರ್ದು ಅವಳಿಗೆ. ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಮಾಡೋದು, ತಕ್ಕದಿಮ್ ಅನ್ಕೊಂತ ಕುಣಿಯೋದು, ಇದೇ ನಮ್ಮಿಬ್ರದ್ದು. ನಮ್ಮ ಹಸ್ಬೆಂಡ್ ನಮ್ಮ ವೀಡಿಯೋಸ್ ನೋಡಿ ನಗ್ತಾರೆ, ಏನಿಲ್ಲ ನಿಮ್ಮದು ಅಂತ. ಏನು ಮಾಡೋಂಗಿಲ್ಲ, ಏನು ಕಷ್ಟ ಇದ್ರಿ ಸ್ವಲ್ಪ ನಕ್ಕೊಂತಿರ್ಬೇಕು ರೀ. ಪೂಜೆ ಮಾಡಮ್ ಬರ್ರಿ. ಡೈಲಿ ಇಬ್ರದ್ದು ಪೂಜೆ ಮಾಡೋದೊಂದಿದೆ ನೋಡಿ. ಇಬ್ಬರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮಿಬ್ರದ್ದು ಹಾಡು ಜರ್ನಿ. ಆ್ಯಕ್ಚುಲಿ ನಾನು ಹಾಡಿದ್ದೀನಿ ಅವಳನ್ನ ಕರ್ಕೊಂಡು, ಬಟ್ ನಾನು ಇದರಲ್ಲಿ ಸೌಂಡು ಕೊಟ್ಟಿಲ್ಲ, ಯಾಕಂದರೆ ನಾನು ಆ ಹಾಡನ್ನ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ.